ಸೀಟ್ ಬೆಲ್ಟು ಎಲ್ಲ ಕೂಡ ಬಂದವರಿಗೆ ನಾವೇ ಹೇಳ್ತಾ ಇದ್ದೀವಿ. ನಾವು ಕೆಲವರು ಬಂದಿಸ್ತಾ ಇದ್ದಾರೆ, ಕೆಲವರು ಹಾಗೆ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಆಮೇಲೆ ನಿಜಾನ ಬರೀ ನಗರ ಪ್ರದೇಶದಲ್ಲಲ್ವಾ, ಬನ್ನೂರಲ್ಲಲ್ವಲ್ಲ ಅನ್ನೋ ಥರ ಕೇಳ್ತಾರೆ. ಹಾಗಾಗಿ ಈಗ ನೋಡಿ ಇಲ್ಲಿ ಕ್ಯಾಮ್ರಾ ಹಾಕಿದ್ದೀರಾ ತಾವು ಪೊಲೀಸ್ ಇಲಾಖೆಯಿಂದ, ಎಲ್ಲರಿಗೂ ವಿಷಯಗಳು ತಿಳಿಸಿದ್ದಾರೆ. ನಾನು ಕೂಡ ಮನೋಜ್ ಕುಮಾರ್ ಹತ್ರ ಮಾತಾಡಿದೆ. ಹೌದು, ನಾವೆಲ್ಲ ಒಂದು ಅವೇರ್ನೆಸ್ ಕೊಟ್ಟಿದ್ದೀವಿ ಅಂತ. ಯಾಕೆ ಪ್ರತಿನಿಧಿನ ನಾವು ಅವೇರ್ನೆಸ್ ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಮಾಧ್ಯಮದವ್ರಿಗೆ ಹೇಳೋದು ನಮ್ಮಂಥವ್ರಿಗೆ ಸುದ್ದಿ ಮಾಡಿ ಜನಕ್ಕೆ ಪ್ರಚಾರ ಆಗ್ತದೆ. ಹಾಂ ಯಾಕೆ ತಾವು ಎಲ್ಲ ಸಾರ್ವಜನಿಕ ಹೇಳ್ತಾ ಇದ್ದೀರಾ? ಹೇಳ್ಬಿಡಿ ಒಂದಷ್ಟು ಜನಕ್ಕೆ, ನಮ್ಮ ಮುಂದೆನೇ ಹೇಳೋಣ. ಹಾಂ ಓಕೆ. ಹೌದು, ರ್ಯಾಶ್ ಡ್ರೈವಿಂಗು, ವಿತೌಟ್ ಹೆಲ್ಮೆಟು, ಟ್ರಿಪಲ್ ರೈಡಿಂಗು, ಮತ್ತು ವೀಲಿಂಗ್ ಮಾಡೋವಂಥದ್ದು, ಆಮೇಲೆ ವಿತೌಟ್ ಬೋಲ್ಟ್ಗಳು ಹೋಗುವಂಥದ್ದು ಅಲ್ವೇ. ಕ್ರೈಮ್ ಆಗುವಂಥದ್ದು ಪ್ರತಿಯೊಂದು ಕೂಡ ಅವ್ರಿಗೆ ಫೈನ್ ಬಿದ್ದೇ ಬೀಳುತ್ತೆ. ಯಾವತ್ತಿಂದ ಚಾಲು ಆಯಿತು ಸರ್ ಅದು? 1ನೇ ತಾರೀಕಿಂದ. ಓಕೆ. ಹಾಂ ಈಗ 2 ಕಡೆನೂ ಬನ್ನೂರು ಕಾವೇರಿ ಸರ್ಕಲ್ಲು ಮತ್ತು ಇಲ್ಲೂ. ಯಾಕೆ ಎಷ್ಟೋ ಜನ ಗೊತ್ತೇ ಇಲ್ಲ, ಸುಮ್ಮನೆ ಬರ್ತಾವ್ರೆ ಹೋಗ್ತಾವ್ರೆ. ಮನೇಲಿರೋಲ್ಲ, ಸುಮ್ಮನೆ ಹುಡುಗರು ಸುಮ್ಮನೆ ವೇಸ್ಟಾಗಿ ಬರೋದು, ಕ್ಯಾಮ್ರಾ ಮುಂದೆ ಓಡಾಡೋದು. ಅವಾಗ ಕ್ಯಾಮ್ರಾ 16 ಸಾರಿ ಅವ್ರಿಗೆ ಬಿಲ್ ಕಳಿಸುತ್ತೆ. ನೋಡಿ ಈ ಥರ ರ್ಯಾಶ್ ಡ್ರೈವಿಂಗ್ ಹೋದರೆ ಹಾಂ ಹೌದು, ನಿಮ್ಮ ತಲೆ ಮೇಲೆ ಬರ್ತಲ್ಲ ಸರ್ ಪಾಪ. ಓಕೆ. ಹೌದು. ಎಸ್ ನೋಡಿ, ಪೊಲೀಸ್ ಇಲಾಖೆ ಕೂಡ ತುಂಬ ಶ್ರಮ ಪಟ್ಕೊಂಡು ಸಾರ್ವಜನಿಕವಾಗಿ ವಿಷಯಗಳು ತಿಳಿಸ್ತಾ ಇದೆ. ನಮ್ಮ ಸತ್ಪ್ರಜೆಗಳು ದಯವಿಟ್ಟು ಅರ್ಥ ಮಾಡ್ಕೊಂಡು ಸುಮ್ಮನೆ ಬಂದು ಕ್ಯಾಮ್ರಾಗಳ ಮುಂದೆ ಓಡಾಡೋಂಥದ್ದು ಮಾಡಿದಾಗ ನಿಮಗೆ ಫೈನ್ ಬೀಳೋದಂತೂ ಗ್ಯಾರಂಟಿ. ಹಾಗಾಗಿ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದೆ. ಬನ್ನೂರು ಪೊಲೀಸ್ ಇಲಾಖೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಡೀ ಬನ್ನೂರು 33 ಹಳ್ಳಿ ಹೋಬಳಿಯವರು ಕೂಡ ಇದನ್ನು ಅರ್ಥ ಮಾಡ್ಕೊಬೇಕು. ಬನ್ನೂರು ಒಳಗಡೆ ಎಲ್ಲಿ ಟೌನ್ ಒಳಗಡೆ ಕ್ಯಾಮ್ರಾ ಇದೆ ಅಲ್ಲಿ ತಾವೆಲ್ಲ ವಿತೌಟ್ ಹೆಲ್ಮೆಟ್ ಓಡಾಡಂಗಿಲ್ಲ ಅಂತ ಕೂಡ ಪೊಲೀಸ್ ಇಲಾಖೆ ಒಂದು ಇಂಟಿಮೇಷನ್ ಕೊಟ್ಟಿದೆ. ಥ್ಯಾಂಕ್ ಯು. 18 ವರ್ಷದ ಮೇಲ್ಪಟ್ಟಿರೋ ಕೆಳಗಡೆಪಟ್ಟಿರೋ ಹುಡುಗರೆಲ್ಲ ಎಲ್ಲಿ ಗಾಡಿನೇ ಓಡಿಸಂಗಿಲ್ಲ. ಓಡಿಸಿದ್ರೆ ಕ್ರಿಮಿನಲ್ ಕೇಸ್ ಆಗ್ತದೆ. ಓಕೆ. ಆಮೇಲೆ ಹುಡುಗಿಗೆ ರ್ಯಾಗಿಂಗ್ ಮಾಡೋದು, ಟ್ರಿಪ್ಸ್ ಬರೋದು, ಟ್ರಿಪ್ಸ್ಗೆ 1,500,000 ಫೈನು. ಹಾಂ ಸರ್. ದಯವಿಟ್ಟು ಹಳ್ಳಿಯವರು ಎಚ್ಚೆತ್ಕೊಳ್ಳಿ, ಇದು ನಿಮ್ಮ ಒಳ್ಳೇದು ಕೇಳ್ತಾ ಇರೋದು. ಆಮೇಲೆ ಹಳ್ಳಿಯವರು ಗದ್ದೆಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾರೂ ಹೆಲ್ಮೆಟ್ ಧರಿಸಿ, ದಯವಿಟ್ಟು ನಿಮ್ಮ ಸುರಕ್ಷತೆಗಾಗಿ ಹೆಲ್ಮೆಟು. ಪೊಲೀಸ್ ಫೈನ್ಗಲ್ಲ, ಹೆಲ್ಮೆಟು. ಹಾಗಾಗಿ ಮನೋಜ್ ಕುಮಾರ್ ಸರ್ ಕೂಡ ಅದನ್ನೇ ವಿಚಾರ ಹೇಳಿದ್ದಾರೆ ಸರ್. ಎಸ್, ಹಾಗಾಗಿ ಯಾಕೆಂದರೆ ಅತಿ ಹೆಚ್ಚು ವಾಹನ ಓಡಾಡೋಂಥ ಜಾಗ ಇದು. ತುಂಬ ರ್ಯಾಶ್ ಡ್ರೈವಿಂಗು, ಆಮೇಲೆ ಹುಡುಗಿರುವಾಗೆಲ್ಲ ರ್ಯಾಗಿಂಗ್ ಮಾಡೋದು ಎಲ್ಲ ಕಮ್ಮಿ ಆಗಬೇಕು ಅಂತ ಹಾಕಿರೋದು. ಓಕೆ. ಫೈನ್ ಗ್ಯಾರಂಟಿ ಆಯ್ತದೆ. ಹೌದು, ಆಲ್ರೆಡಿ ಈಗ ಒಬ್ರಿಗೆ SBI ನಲ್ಲಿ ಬಿದ್ದಿದೆ.